ಅರುಂಧತಿ ಮೇಡಮ್ ಮಾತಾಡಿ. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ನಮಸ್ತೆ ಮೇಡಮ್. ಇದನ್ನ ನಮ್ಮ ಮನಸ್ಸಿಗೆ ನಾವ್ ಎಷ್ಟೋ ನೋವು ಮಾಡ್ಕೊಂಡಿದೀವಿ ಅನ್ನೋದನ್ನ ನೀವ್ ಇವತ್ ಪಾಠ ಮಾಡುವಾಗ್ಲೇ ನಂಗೆ ಗೊತ್ತಾಗಿದ್ದು. ನಾನ್ ತುಂಬಾ ನೋವು ಮಾಡ್ಕೊಂಡಿದೀನಿ. ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ನಾನ್ ಸರಿ ಇಲ್ಲ, ನನ್ ಮಾತ್ ಸರಿ ಇಲ್ಲ, ಅಯ್ಯೋ ನಾನ್ ಹಿಂಗ್ ಮಾಡ್ಬಿಟ್ನೇನೋ, ನಿಜವಾಗ್ಲೂ ಮೇಡಮ್ ನಾವ್ ಏನೇ ಆಗ್ಲಿ, ಎಷ್ಟೇ ವಯಸ್ಸಾದ್ರು ನಮ್ಮನ್ನ ನಾವ್ ಅರ್ಥಕೊಳ್ಳೋದು ನಾವ್ ಇಷ್ಟು ಲೇಟ್ ಆಗೋಯ್ತು. ಆದ್ರೆ ಬೇಗ ನೀವು ಪಾಠ ಶುರು ಮಾಡ್ಬೇಕಾಯ್ತು, ನಿಮಗೂ ಈ ಭಾಗ್ಯ ಬರ್ಬೇಕಾಗಿತ್ತು. ಒಂದೊಂದ್ಸರಿ ಅನ್ಕೋತೀವಿ ಸರಿ ನಾನು ಅಂತ. ಇಲ್ಲ ಮೇಡಮ್, 100% ನಾನು ಸರಿ ಅಂತ ಹೇಳ್ಕೊಳಕ್ಕೆ ಆಗಲ್ಲ. ಇವತ್ತಿನ ಪಾಠ ಅಷ್ಟು ಚೆನ್ನಾಗಿದೆ. LKG ನಾನ್ ಇರೋದ್ ಇವಾಗ LKGಲಿ. ಇದು ನಾನ್ ಮಾತಾಡಿದ ತಪ್ಪು. ನೀವು ಚೆನ್ನಾಗ್ ಹೇಳ್ಕೊಡ್ತಾ ಇದ್ದೀರಾ, ನಾನ್ ಕಲ್ತ್ಕೊತಾ ಇದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದನ್ನ ಹೇಳಿದೆ, ನಮ್ಮ ಸ್ಥಿತಿಗೆ ತಕ್ಕಂಗೆ ನಾವ್ ಇರ್ತೀವಿ ಮೇಡಮ್. ಅದಕ್ಕಂತ ನಂಗೆ ಏನು ಗೊತ್ತಿಲ್ಲ ಅನ್ಕೊಳ್ಳೋದ್ ಬೇಡ. ಆ ಸ್ಥಿತಿನ ನಾವು ಜಾಸ್ತಿ ಮಾಡ್ಕೊಳ್ಳೋಣ ಅಷ್ಟೇ. ಯಾವಾಗ ನಾವ್ ಈಗ ನೀವಂದ್ರಿ ಅದು ತಪ್ಪು ಅಂತ, ಕರೆಕ್ಟ್. ಯಾಕೆಂದ್ರೆ ನಂಗೆ ಏನು ಗೊತ್ತಿಲ್ಲ ಅನ್ನೋದನ್ನು ಅದನ್ನ ನಾವು ನಮ್ಮ ಕಾನ್ಫಿಡೆನ್ಸ್ ನ ಕಳ್ಕೊಂತೀವಿ. ಖಂಡಿತ ನಾವ್ ಹೇಗಿದೀವೋ ನಮ್ಮ ಸ್ಥಿತಿಗೆ ತಕ್ಕಂಗೆ ನಾವ್ ಇರ್ತೀವಿ. ಆ ಸ್ಥಿತಿನ ನಾವು ಇಂಪ್ರೂವ್ ಮಾಡ್ಕೊಂಡು ಹೋದಾಗ ನಮ್ಮ ಆತ್ಮವಿಶ್ವಾಸನು ಬೆಳೀತಾ ಹೋಗುತ್ತೆ. ನಾನ್ ಕರೆಕ್ಟು ತಪ್ಪು ಅಲ್ಲ, ಅಲ್ಲಿ ನನ್ನ ಸ್ಥಿತಿಗೆ ತಕ್ಕಂಗಿದ್ದೀನಿ, ಆ ಸ್ಥಿತಿನ ಇಂಪ್ರೂವ್ ಮಾಡ್ಕೊಂತೀನಿ ಅಷ್ಟೇ. ಹೌದು ಮೇಡಮ್, ಹೌದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಣಾ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಮೇಡಮ್ ಅದು ಈಗ ಒಂದ್ 5-6 ದಿವಸದ ಹಿಂದೆ ಮೇಡಮ್, ನೀವು ಧ್ಯಾನಕ್ಕೆ ಕೂರಿಸ್ತಿರಲ್ಲ ಮೇಡಮ್, ಅದೇ ಟೈಮಿಗೆ ನಿಮ್ದು ಕ್ಲಾಸ್ ಇದ್ದಿದ್ದಿಲ್ಲ ಮೇಡಮ್. ಆ ಟೈಮಿಗೆ ಧ್ಯಾನಕ್ಕೆ ಕುತ್ಕೊಂಡಿದ್ನಿ ಮೇಡಮ್. ಕುತ್ಕೊಂಡಿದ್ನಲ್ಲ ಮೇಡಮ್, ಅದು ಇವತ್ತಿ ಮೇಡಮ್ ನೀವು ಧ್ಯಾನ ಮಾಡ್ಸಕತ್ತೀರಿ ಮೇಡಮ್. ಅದೇ ವಿಡಿಯೋ ಹಾಕೊಂಡು ಧ್ಯಾನ ಮಾಡಾಕತ್ತಿದ್ದೀನ್ರಿ ಮೇಡಮ್. ನೀವು ಕೈ ತೆಗೆದು ಕಣ್ ಮೇಲೆ ಇಟ್ಕೋರಿ ಅಂತ ಹೇಳಿದ್ರಿ ಮೇಡಮ್. ಹಂಗ ಇಟ್ಕೊಂಡು ಕೈ ನೋಡ್ಕೊಂತ ಕಣ್ ತೆಗಿರಿ ಅಂತ ಹೇಳಂದ್ರಲ್ಲ ಮೇಡಮ್. ನಕ್ಕೊಂತ ಕಣ್ ತೆಗದಿನ್ರಿ ಮೇಡಮ್. ನಾನು ಹನಿಗೆ ಹಚ್ಕೊಂಡಿದ್ದ ಬತ್ತಿ ಎಲ್ಲ ಪೂರ್ತಿ ನನ್ನ ಕೈಗೆ 3 ಬಳ್ಳಿ ಹೆಂಗ್ ಹತ್ತಿರ್ತೈತಿ ಮೇಡಮ್, ಆ ರೀತಿ ಹತ್ತಿತ್ರಿ ಮೇಡಮ್. ಹತ್ತಿತ್ತ ಹಿಂಗತ್ತರ ಆಯ್ತಲ್ಲ, ನಾನು ಹನಿ ಮ್ಯಾಗ ಕೈ ಇಟ್ಕೊಂಡಿಲ್ಲ, ಕಣ್ ಮ್ಯಾಗ ಇಟ್ಕೊಂಡಿನಿ. ಆದ್ರೂ ಈ ಬತ್ತಿ 3 ಬಳ್ಳಿ ಹೆಂಗ ಹನಿಗೆ ಹಚ್ಕೊಂಡಿನಿ ಹಂಗೆ ಹತ್ತೈತಲ್ಲ ಅಂತೇಳಂದ ಹಾಗೆ ಕಣ್ ಬಿಟ್ಟು ನೋಡಿದೀನ್ರಿ ಮೇಡಮ್. ನನ್ನ ಕೈಯಲ್ಲಿ ಬತ್ತಿ ಇದ್ದಿದ್ದಿಲ್ರಿ ಮೇಡಮ್. ಆ ರೀತಿ ಎಕ್ಸ್ಪೀರಿಯನ್ಸ್ ಆದ್ರಿ. ಗ್ರೇಟ್ ಮೇಡಮ್, ಗ್ರೇಟ್. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರಾಧಿಕಾ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಾವ್ ಮೊನ್ನೆ ಧ್ಯಾನ ಮಾಡಿದಾಗ ಮೇಡಮ್ ಪೆನವಣಕ್ಕೆ ಹೋಗ್ಬಿಟ್ಟಿದ್ದೆ ಮೇಡಮ್. ಕೈ ಕರ್ಕೊಂಡು ಹೋಗ್ಬಿಟ್ಟಿದ್ರು ಮೇಡಮ್ ಕನಿಕಾ ಪರಮೇಶ್ವರಿನೇ. ಇವತ್ತು ಎಲ್ಲಾ ಮ್ಯೂಸಿಕ್ ಫಾಸ್ಟ್ ಆಗಿತ್ತಲ್ಲ ಮೇಡಮ್, ವೈಬ್ರೇಷನ್ ಬಹಳ ಚೆನ್ನಾಗಾಯ್ತು ಮೇಡಮ್. ಆಮೇಲೆ ಧ್ಯಾನಕ್ಕ ನಾನು 1 ತಾಸು ಕೂಡಕ್ ಆಗ್ತಿದ್ದಿಲ್ಲ ಮೇಡಮ್. ನಮ್ ದೇಹಕ್ಕ ಹೇಳ್ಕೋರಿ ಅಂತಂದಾಗ್ಲಿದ್ದೆ, ಹೇಳ್ಕೊಂಡಾಗ್ಲಿದ್ದ ಆರಾಮಾಗಿ ಧ್ಯಾನ ಮಾಡ್ತಾ ಇದ್ದೇನೆ ಮೇಡಮ್. ಎಷ್ಟು ಮೈಯೆಲ್ಲ ಜುಮ್ ಅಂತಿತ್ತು ಮೇಡಮ್, ಬಿಟ್ಬಿಡ್ತಿದ್ದೆ. ನಾನ್ ಸ್ಟಾರ್ಟ್ ಮಾಡಿದ್ದು ಧ್ಯಾನ 1 ನಿಮಿಷದಿಂದಾನೇ ಸ್ಟಾರ್ಟ್ ಮಾಡಿದ್ದೆ. 1 ತಾಸು ಕೂಡ್ತಿದ್ದೆ, ನಡುವಂತ್ರಲ್ಲೇ ಹೋಗ್ಬಿಟ್ಟಿತ್ತು. ಮತ್ತೆ ಇವಾಗ ಮತ್ತೆ ನಾ ಕೇಳಿದಾಗ್ಲಿದ್ದ ಚೆನ್ನಾಗಿ ಧ್ಯಾನ ಎಲ್ಲವೂ ಚೆನ್ನಾಗ್ ಆಗ್ತಾ ಇದೆ ಮೇಡಮ್. ನನಗೆ ನಿನ್ನೆ ಗುರುಗಳು ಬೇಕಂತ ಹುಡುಕಿ ಕೊಟ್ಟಿದ್ದು ಕನಿಕಾ ಪರಮೇಶ್ವರಿನೇ ಮೇಡಮ್. ವೆರಿ ಗುಡ್, ವೆರಿ ಗುಡ್, ಗ್ರೇಟ್. ಇವಾಗ ಸಿಕ್ಕಿದ್ದು ನೀವು, ಇವಾಗ ಬಹಳ ಧನ್ಯವಾದಗಳು ಮೇಡಮ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದೇ ಹೇಳಿದ್ರು, ಸ್ಟೂಡೆಂಟ್ ಇಸ್ ರೆಡಿ, ಮಾಸ್ಟರ್ ವಿಲ್ ಬಿ ಪ್ರೆಸೆಂಟ್ ಅಂತ. ನೀವು ಕಲಿಬೇಕು ಅಂತ ಅನ್ಕೊಂಡಾಗ ನಿಮ್ಗೆ ಗುರುಗಳು ತಾನೇ ಸಿಗ್ತಾ ಹೋಗ್ತಾರೆ. ಥ್ಯಾಂಕ್ ಯು. ಎಲ್ಲಾ ಗುರುಗಳ ಹತ್ರ ಮಾಡಿದೀನಿ ಮೇಡಮ್, ಎಲ್ಲಾ ಗುರುಗಳು ನೋಡಿದೀನಿ ಮೇಡಮ್. ಅದಕ್ಕೆ ನನಗೆ ಸರಿಯಾಗಿ ಗುರುಗಳು ಬೇಕು ಅಂತ ನಾನು ಕೇಳ್ಕೊಂಡಾಗ ನಿಮ್ಮನ್ನೇ ಯೂಟ್ಯೂಬ್ ನಲ್ಲಿ ಎಷ್ಟು ನೋಡಿದ್ರು ನಿಮ್ಗೆ ಸಿಕ್ಕಿದಿಲ್ಲ ಮೇಡಮ್. ದೇವಿ ಹತ್ರ ಕೇಳ್ಕೊಂಡ್ಮೇಲೆ ನಿಮ್ಗೆ ಹುಡುಕೊಟ್ಟಿರೋದು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಲ್ಲ ಪತ್ರಿಜಿಯವರ ಆಶೀರ್ವಾದ. ಯಾವ ಟೈಮಲ್ಲಿ ಯಾರು ಹೇಗ್ ಸಿಗ್ಬೇಕೋ ಹಾಗೆ ಸಿಗ್ತೀವಿ ಮೇಡಮ್, ಕನೆಕ್ಟ್ ಆಗ್ತೀವಿ. ಯಾವ ಹೊತ್ತಿಲಿದ್ದ ಯಾರಿಗೆ ನಾವು ಆತ್ಮೀಯತರ ಆಗ್ಬೇಕು ಅಂತ ಇರುತ್ತೆ ಮೇಡಮ್, ಅವಾಗೆ ಸಿಗೋದು ಜಾಸ್ತಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರತ್ನಮ್ಮ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನನಗೆ ತುಂಬಾ ಚೆನ್ನಾಗಿ ಜ್ಞಾನ ಆಯ್ತು ಮೇಡಮ್. ಮ್ಯೂಸಿಕ್ ಬಹಳ ಚೆನ್ನಾಗಿತ್ತು. ನಮ್ಮಣ್ಣ ಅವ್ರು ನೆನ್ನೆ ಫೋನ್ ಮಾಡಿದೀನಿ ಮೇಡಮ್.
ಅವ್ನಿಗೆ 250 200 ಇದ್ದಿದ್ದು 500 ಚಿಲ್ಲರೆ ಇತ್ತು ಶುಗರು. ಇವಾಗ 170 140ಕ್ಕೆ ಬಂದಿದೆಯಂತೆ. ಡಾಕ್ಟ್ರು ಹೌದು ಮೇಡಮ್. ಡಾಕ್ಟ್ರು ಫೋನ್ ಮಾಡಿ ಕೇಳಿದಂತೆ ಇಂಜೆಕ್ಷನ್ ಎಲ್ಲ ಬೇಡ 5 ಮಿನಿಟ್ ತಗೊಳ್ಳಿ ಅಂದ್ರಂತೆ. ಅದನ್ನು ಇವಾಗ ಬೇಡ ನಿಲ್ಸ್ಬಿಡಿ. ಏನ್ ಮಾಡ್ಕೊಂಡ್ರಿ 3 ತಿಂಗಳಿಂದ ನಮ್ಮ ಹಾಸ್ಪಿಟ್ಲಿಗೆ ಬಂದಿಲ್ಲ ಅಂದ್ರಂತೆ. ಅವಾಗ ನಮ್ಮಣ್ಣ ಹುಷಾರ್ ತಪ್ಪಿ ಹೋಗ್ತಾ ಇದ್ದ ಮೇಡಮ್. ನಾನು ಹೇಳ್ದೆ ಈ ರೀತಿ ಅವ್ರ ಹತ್ರ ಈ ತರ ಮೊಬೈಲ್ ಇಲ್ಲ ಮೇಡಮ್, ಸಣ್ಣದು. ಹೇಳ್ದೆ ನೋಡಪ್ಪ, ನೀನು ಕೈ ಹೀಗೆ ಇಟ್ಕೊಂಡು ಕಾಲಿಟ್ಕೊಂಡು ರಾತ್ರಿ ಎಚ್ಚರ ಆದ ತಕ್ಷಣ ಎದ್ದು ಕೂತ್ಕೊಂಡು ಧ್ಯಾನ ಮಾಡು. ಅದು ಸುಮ್ನೆ ಧ್ಯಾನ ಅಂದ್ರೆ ಕಣ್ಮುಚ್ಕೊ ಕೂತ್ಕೊಳ್ಳೋದು ಅಷ್ಟೇ, ಏನು ಹೇಳ್ಬೇಡ ಅಣ್ಣ ಅಂತ ಹೇಳಿದ್ದೆ. ಇವಾಗ ಅವ್ರು ತುಂಬಾ ಖುಷಿ ಇದ್ದಾರೆ. ಯೂರಿನ್ ಕಂಟ್ರೋಲ್ ಇರ್ಲಿಲ್ಲ ಮೇಡಮ್, ಯೂರಿನ್ ಕಂಟ್ರೋಲ್ ಬಂದಿದೆ. ಅದು ತುಂಬಾನೇ ಖುಷಿ ಆಯ್ತು. ಅವ್ರೊಂದ್ಸರಿ ಕರ್ಕೊಂಡ್ ಬರ್ತೀನಿ ಮೇಡಮ್. ನಾನು ಕನ್ಯಕಾ ಪರಮೇಶ್ವರ ದೇವಸ್ಥಾನಕ್ ಬರ್ಬೇಕು. ನಾವು ಆಕ್ಟಿವ್ ಆಗಿದ್ದೀನಿ, ಲಾಸ್ಟ್ ಮಂತ್ಗಿಂತನೂ ಲಾಸ್ಟ್ ಆಕ್ಟಿವ್ ಆಗಿದ್ದೀನಿ. ಏನಕ್ಕೆ ಹೋಗ್ಬೇಕು ಡಾಕ್ಟರ್ ಹತ್ರ? ಬೇಡ ಅಂತ ಹೋಗ್ಲಿಲ್ಲ ಮೇಡಮ್. ನಾನ್ ನಿಮ್ ಜೊತೆ ಹೇಳಕ್ಕೇನೋ ನನ್ ಮಗನು ಬೈದ, ಇಲ್ಲ ಬೇಡ, ನನ್ ಕಾನ್ಫಿಡೆನ್ಸ್ ಇದೆ, ನಾನ್ ಧ್ಯಾನದಿಂದ ನಾನು ಹೆಲ್ತಿ ಇದೀನಲ್ವಾ. ಆಮೇಲೆ ನೀವ್ ಹೇಳಿದ್ರಲ್ವಾ ಯೂರಿನ್ ನೇಚರ್ ಕಾಲ್ ಬಂದ್ಬಿಡುತ್ತೆ ಅಂತ ಅಂದದಕ್ಕೆ, ಕೇಳ್ಕೊಳ್ಳಿ ನಿಮ್ ಶರೀರನ, ನಾನ್ ನೇಚರ್ ಕಾಲ್ಗೆ ಅವಾಯ್ಡ್ ಮಾಡ್ದಪ್ಪ ಅಂತ ಅಂದ್ಬಿಟ್ಟು ಧ್ಯಾನ. ಇವಾಗ 3 hour 3.5 hour ಕೂತ್ರುನು ನೇಚರ್ ಕಾಲ್ ಬರಲ್ಲ ಮೇಡಮ್, ಹಂಗೆ ಕೂತಿರ್ತೀನಿ. ಅವಾಗ ಖುಷಿ ಆಯ್ತು. ನಿಮ್ಮನ್ನಂತೂ ಎಷ್ಟು ಹೇಳಿದ್ರು ಥ್ಯಾಂಕ್ಸ್ ಸಾಲದು ಮೇಡಮ್ ನಿಮ್ಗೆ. ನೀವು ಇವತ್ತು ಹೇಳಿದ್ರಲ್ಲ ಭಿನ್ನವಾಗಿ ಆಲೋಚಿಸು ಇದೆಲ್ಲ, ಅದನ್ನ ಒಂದ್ಸರಿ ಕೇಳಿದ್ದೆ, ಆದ್ರೆ ಅಷ್ಟು ಕ್ಲಿಯರ್ ಆಗಿ ಬಂದಿರ್ಲಿಲ್ಲ, ಮನ್ಸ್ ಕಚ್ಕೊಂಡಿರ್ಲಿಲ್ಲ. ವಿಶ್ವ ಚೇತನ ಕಂಠಮ್ನವ್ರು ಹೇಳ್ತಾ ಇದ್ರು ಬೆಳಗ್ಗೆ ಸ್ವಲ್ಪ ಟೆನ್ಷನ್ ಇರ್ತೀವಿ ಕೆಲಸ ಮಾಡೋ ಗಾಬರಿಲಿ. ಇವಾಗ ನೀವ್ ಹೇಳ್ತಾ ಇದ್ರಿಲ್ವಾ, ನನ್ಗೂ ಅನಿಸ್ತಾ ಇತ್ತು. ನನ್ ಕ್ಲಾಸ್ ಸ್ಟೂಡೆಂಟ್ಸ್ ಅಲ್ಲಿ ನಾವು ಕ್ಲಾಸ್ ತಗೊಳ್ತೀವಿ, ಆನ್ಲೈನ್ ಕ್ಲಾಸ್. ಅಯ್ಯೋ ಅವರೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ಭಗವದ್ಗೀತೆನ, ನಂಗೆ ಒತ್ತಕ್ಷರನೇ ಬರಲ್ಲ. ಅಯ್ಯೋ ಅವರೆಲ್ಲ ರುದ್ರ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ನಾನು ಫೀಲ್ ಮಾಡ್ಕೊಳ್ತಾ ಇದ್ದೆ. ಇವಾಗ ನೀವ್ ಹೇಳಿದ್ಮೇಲೆ ಗೊತ್ತಾಯ್ತು, ಅವ್ರದ್ದು ಅವ್ರಿಗೆ, ನಂದು ಮತ್ತೆ ಪ್ರಯತ್ನ ಮಾಡೋಣ, ಕಲಿಯೋಣ ಅಂತ. ಇವತ್ತು ತುಂಬಾ ಖುಷಿ ಆಯ್ತು ನಿಮ್ ಮಾತು ಕೇಳಿ. ಫೀಲ್ ಆಗ್ತಾ ಇತ್ತು ಮೊದ್ಲು. ಅಂದ್ರೆ ಅವ್ರು ನೀವ್ ಹೇಳ್ದಂಗೆ ಅವ್ರು ಹೇಳ್ತಾರೆ, ಅಯ್ಯೋ ನಿಮ್ಗೆ 76 ವರ್ಷ ಆಗದೆ, ಒಂದು ಕಣ್ಣು ಕಾಣಲ್ಲ, ಪರವಾಗಿಲ್ಲ ನಿಮ್ಗೆಲ್ಲ ಎಕ್ಸ್ಕ್ಯೂಸ್ ರತ್ನಮ್ಮವ್ರೆ ಅಂತಾರೆ. ಆದ್ರೂ ನನಗೆ ಫೀಲ್ ಆಗ್ತಾ ಇತ್ತು. ಇವತ್ ನೀವ್ ಹೇಳಿದ್ಮೇಲೆ ನನ್ ಮನ್ಸು ತುಂಬಾ ಹ್ಯಾಪಿ ಆಯ್ತು. ಓ ನಿಜ, ಕರೆಕ್ಟ್ ಮೇಡಮ್ ಹೇಳೋದು. ನಮ್ಮದ್ ನಾವ್ ನೋಡ್ಕೊ, ಬೇರೆಯವ್ರಿಗೆ ನಾವು ಕಂಪೇರ್ ಮಾಡ್ಕೋಬಾರ್ದು. ಅವರೆಲ್ಲ ಎಂಗೇಜು ಎಲ್ಲರೂ ನನ್ಗಿಂತ, ಮತ್ತೆಲ್ಲರೂ ಚೆನ್ನಾಗಿದ್ದಾರೆ. ಅದ್ರಿಂದ ಅವ್ರು ಹೇಳ್ಕೊತಾರೆ, ಕರೆಕ್ಟ್ ಅಲ್ವಾ ನಮ್ಮ ಮೇಡಮ್ ಹೇಳೋದು. ಶಾಂತಮ್ಮ ಮೇಡಮ್ ತುಂಬಾ ಧನ್ಯವಾದಗಳು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಿಮ್ಗೆ. ಪ್ರತಿದಿನ 5:30ಗೆ ಕಾಯ್ತಾ ಇರ್ತೀನಿ. ಅಯ್ಯೋ ನೀವ್ 2 ದಿನ ಕ್ಲಾಸ್ ಮಾಡಿಲ್ಲ ಅಂದ್ರೆ ನಿಮ್ದು ಹಳೇದು ಯಾವ್ದೋ ಒಂದ್ ಹಾಕೊಂಡು ಧ್ಯಾನ ಕೂತ್ಕೋತೀನಿ. ರಾತ್ರಿ 10 ಗಂಟೆಗೂ ಅಷ್ಟೇ ಮೇಡಮ್, ನಿಮ್ದೇ ಮ್ಯೂಸಿಕ್ ಹಾಕೊಂಡು ನಿಮ್ದೊಂದ್ ಸ್ವಲ್ಪ ಕೇಳ್ಬಿಟ್ಟು ಭಾಷಣನ, ಹುಣ್ಣಿಮೆದೋ ಅಥವಾ ಇನ್ಯಾವ್ದಾದ್ರು ಕೇಳ್ಕೊಂಡು 11:30 ತಗೊಂಡ್ ಒಂದ್ಸರಿ 11:45 ಕೂತಿರ್ತೀನಿ ಮೇಡಮ್. ಅಷ್ಟ್ರೊಳಗೆ ಹೊಟ್ಟೋಗಿರ್ತೀನಿ ಧ್ಯಾನ ಕೂತು. ಆಮೇಲೆ ಎಚ್ಚರ ನಿಮ್ದೆಲ್ಲ ಸೌಂಡ್ ಮುಗ್ದೋಯ್ತು. ಆಮೇಲೆ ಎಚ್ಚರ ಮಾಡ್ಕೊಂಡು ಎದ್ಬಿಟ್ಟು ಕಣ್ಣು ಹೊತ್ಕೊಂಡು ಲೈಟ್ ಆಫ್ ಮಾಡಿ ಫೋನ್ ಆಫ್ ಮಾಡಿ ಮಲಗ್ತೀನಿ. ಮೇಡಮ್ ಎಷ್ಟ್ ಹೇಳಿದ್ರು ಥ್ಯಾಂಕ್ಸ್, ನಿಮ್ಗೆ ಸಾಲದೆ ಮೇಡಮ್. ತುಂಬಾ ಚೆನ್ನಾಗಿ ಮಾತಾಡ್ತೀರಿ ನೀವು, ನಂಗೆ ತುಂಬಾ ಖುಷಿ ಆಯ್ತು. ನನ್ನ ಫ್ರೆಂಡ್ಸ್ಗೆಲ್ಲ ಕಳಿಸ್ತಾ ಇರ್ತೀನಿ. ನಮ್ಮ ಅಕ್ಕನ್ಗೂ ಓದಕ್ ಬರಲ್ಲ, ಅವ್ರಿಗೂ ಕಳಿಸ್ತೀನಿ, ಅವ್ರು ಕೇಳ್ತಾ ಇರ್ತಾರೆ ಮೇಡಮ್. ನಮ್ಮ ಅಣ್ಣನ್ಗೂ ಹುಷಾರದ್ದು ನಂಗೆ ನಿಮ್ಮ ತುಂಬಾ ಅಣ್ಣಂದು ಕೇಳಿದ್ದು ನಿಜವಾಗ್ಲೂ ಮಿರಾಕಲ್. ಆ ಏಜ್ ಅಲ್ಲಿ ಅವ್ರೆಲ್ಲಾದ್ನೂ ಅವ್ರು ಧ್ಯಾನದಿಂದ ಸರಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕಿನ್ನ ದೊಡ್ಡ ಪ್ರೂಫ್ ಇನ್ನೊಂದು ಬೇಡ. ಅದು ಈಗ ಇತ್ತೀಚೆಗೆ ಸ್ಟಾರ್ಟ್ ಮಾಡಿನೂ ಅಷ್ಟೆಲ್ಲ ರಿಸಲ್ಟ್ಸ್ ಅವ್ರಲ್ಲಿ ಬಂದಿದೆ ಅಂತಂದ್ರೆ ಗ್ರೇಟ್. ಅಂದ್ರೆ ನೋಡಿ, ಮಾಡೋದ್ರ ಮೇಲೆ ನೀವೆಷ್ಟು ಸಾಧನೆ ಮಾಡ್ತಿರೋ ಅದ್ರ ಮೇಲೆನೆ ರಿಸಲ್ಟ್ಸ್. ಕರೆಕ್ಟ್ ಮೇಡಮ್ ನೀವ್ ಹೇಳೋದು. ನಮ್ಮ ಅಣ್ಣನ್ಗೆ 83 ವರ್ಷ. ಅಯ್ಯೋ ಪ್ರತಿ ತಿಂಗಳು JSS ಹಾಸ್ಪಿಟಲ್ ಬರೋದು, ಸೀರಿಯಸ್ ಆಗೋದು, ಅಡ್ಮಿಟ್ ಆಗೋದು, ಶುಗರ್ ಜಾಸ್ತಿ ಆಗೋದಿಲ್ಲ, ಶುಗರ್ ಕಮ್ಮಿ. ಇವಾಗ ಹೇಳಿದ್ರಂತೆ ಡಾಕ್ಟರ್, ಇವು ಪರವಾಗಿಲ್ವೇ, ನೀವ್ ಯಾಕೆ 4 ತಿಂಗಳಿಂದ ನಮ್ಮ ಮನೆಗ್ ಬಂದಿಲ್ಲ? ಎಷ್ಟೊತ್ತು ಮಾಡ್ತಾ ಇದಾರೆ ಅವರು? ರಾತ್ರಿ 2 ಗಂಟೆಗೆ ಎಚ್ಚರಾಗ ಹೋಗುತ್ತಂತೆ ಮೇಡಮ್, 9:30ಗೆಲ್ಲ ಮಲಗ್ತಾರೆ. ಎದ್ದ ತಕ್ಷಣ ಕುತ್ಕೊಂಡ್ಬಿಡು ಒಂದಿದೆ. ಬೆಳಿಗ್ಗೆ 6 ಗಂಟೆ ಎಲ್ರು ಹೇಳೋದು, ಅದುವರೆಗೂ ಇವ್ರಿಗೆ ಯಾರು ಕಾಫಿ ಟೀ ನೀರ್ ಕೊಡೋರಿಲ್ಲ. ಅವ್ರು ಏನ್ ಮಾಡ್ತಾರೆ, 2 ಗಂಟೆ ರಾತ್ರಿಗೆ ಎದ್ಬಿಟ್ಟೆ ಧ್ಯಾನ ಕುತ್ಕೊಂಡ್ಬಿಡ್ತಾರೆ. 2ರಿಂದ 6 ತನಕ ಮಾಡ್ತಾರಂತೆ ಮೇಡಮ್. ಎಲ್ರು ಎದ್ದು ಹೇಳೋರು ಪ್ರತಿದಿನ. ಹಗಲೊತ್ತು ಮಾಡಕ್ ಮುಂಚೆ ಕೂರಕ್ ಆಗ್ತಿರ್ಲಿಲ್ಲ ಅಲ್ವಾ, ಈಗ ಅಷ್ಟೊತ್ತು ಕೂರ್ತಾ ಇದಾರೆ. ಹೌದೌದು, ನನ್ಗೂ ಅಷ್ಟೇ, ಅಷ್ಟು ಕೂರಕೈತಿರ್ಲಿಲ್ಲ ಮೊದ್ಲು, ಇವಾಗ ಕೂರ್ತಾರೆ. ಅವ್ರಿಗೇನು ಆಗಲ್ಲ, ಇವಾಗ ಚೆನ್ನಾಗಿದ್ದೀನಿ. ಚೇರ್ ಮೇಲೆ ಕುತ್ಕೊಂಡ್ಬಿಡ್ತೀನಿ ಕಣಮ್ಮ, ಆಚಕ ಮೇಲೆ ಏನ್ ಕೂರಲ್ಲ ಅಂದ್ರು. ನಾನ್ ಕಾಲೇನಾದ್ರು ಅದಾದ್ರೆ 2 ಕಾಲು, 1 ಬೆರಳು ಹೋಗಿದೆ ಶುಗರ್ ಆಗಿ, ಇನ್ನೊಂದು ಬೆರಳಲ್ಲಿ ಪಸ್ಸು ಕೀ ಹೋಯ್ತು ಮೇಡಮ್. ಅದೆಲ್ಲ ಹುಷಾರಾಗಿದ್ದಾರೆ ಈಗ. ದಪ್ಪ ಊದಿತ್ತು ಕಾಲೆಲ್ಲ, ಈಗ ಕಾಲೆಲ್ಲ ಊದ್ಲು ಕಮ್ಮಿ ಆಗಿದೆಯಂತೆ. ಅವರೇ ವಾಲಂಟಿಯರ್ ಸ್ನಾನಕ್ಕೆ ಹೋಗ್ತಾರಂತೆ, ಅವರೇ ವಾಲಂಟಿಯರ್ ಬಾತ್ರೂಮ್ ಟಾಯ್ಲೆಟ್ಗೆಲ್ಲ ಹೋಗ್ತಾರಂತೆ ಮೇಡಮ್. ಅದು ಕೇಳಿ ನಂಗೆ ತುಂಬಾ ಖುಷಿ. ಇವತ್ತು ನಮ್ಮ ಅಣ್ಣನ ಮಗ ಬಂದಿದ್ದ, ಅವನ್ಗೂ ಶುಗರ್ ಇತ್ತು. ಅವನ್ಗೂ ಹೇಳ್ದಂಡು, ಪಪ್ಪನ್ಗೆ ಇಷ್ಟೆಲ್ಲ ಹುಷಾರಾಗಿದ್ದಾರೆ, ನೀನು ಮಾಡಪ್ಪ ಅಂತ ಅವನ್ಗೂ ಕೂರ್ಸ್ಬಿಟ್ಟು ದಿನಕ್ಕೆ ಯಾರಿಗಾರು ಒಬ್ರಿಗೆ ಅಪ್ಲೈ ಮಾಡ್ತಾ ಇರ್ತೀನಿ ಮೇಡಮ್. ನಾನು ಈ ತರ ಕುತ್ಕೊಂಡ್ ಮಾಡಿ, ನಾನ್ ಸ್ವೀಟ್ ತಿಂತಾ ಇದ್ದೀನಿ, ಸಕ್ಕರೆ ಹಾಕೊಂಡ್ ಕಾಫಿ ಕುಡಿತಾ ಇದ್ದೀನಿ, ಎಲ್ಲಾ ಕೆಲಸ ಮಾಡ್ತೀನಿ, ಹೆಲ್ತಿ ಆಗಿದ್ದೀನಿ. ಧ್ಯಾನದಿಂದ ಅಷ್ಟೊಂದು ಶಕ್ತಿನ ಅಂತಾರೆ. ನನ್ ಕೇಳ್ಬೇಡಿ ಮೇಡಮ್, ಮುಂದೆ ಹಾಕ್ತೀನಿ ನೋಡಿ ಅಂತ ನೀವ್ ಹಾಕೋದನ್ನೆಲ್ಲ ಅವ್ರಿಗೆ ಕಳ್ಸ್ಕೊಡ್ತಾ ಇರ್ತೀನಿ ಮೇಡಮ್ ಎಲ್ರಿಗೂ.
ನೀವೇ ಮಾಡ್ಕೊಳ್ಳಂದ್ರೆ ಅವ್ರಿಗೆ ಬರಲ್ಲ, ಮಾಡಕ್ ಇಂಟ್ರೆಸ್ಟ್ ಇರಲ್ಲ. PMC ಚಾನಲ್ ಇದ್ ಮಾಡ್ಕೊಳ್ಳಿ, ಇದನ್ನ ಹಾಕೊಳ್ಳಿ, ಮೈಸೂರ್ದು ಶಾಂತಲಾ ಮೇಡಮ್ ಹಾಕೊಳ್ಳಿ, ಜೈ ಹೋಮ್ ಅಂತ ಹಾಕೊಳ್ಳಿ ಅಂದ್ರೆ ಕೇಳಲ್ಲ. ಕೊನೆಗೆ ನಿಮ್ದು ಯಾವ್ದು ಚೆನ್ನಾಗಿರ್ತದೆ ಅದನ್ನ ಅಲ್ಲಿಗೆ ಹಾಕ್ಬಿಟ್ಟಿರ್ತೀನಿ. ಇವತ್ತು ತಪ್ಪದೇ ಕೇಳಿ ಅಂತ ವಾಯ್ಸ್ ಮೆಸೇಜ್ ಹಾಕ್ಬಿಡ್ತೀನಿ. ಅದು ಯೂಟ್ಯೂಬ್ ಅಲ್ಲಿ ನಮ್ಗೆ ಬರೋದ್ರಿಂದ ತುಂಬಾ ಒಳ್ಳೇದು ಮೇಡಮ್, ಯಾವಾಗ ಬೇಕಾದ್ರೂ ಕೇಳ್ಬೋದು. ರಾತ್ರಿ ಮಲಗುವಾಗ ಟೈಮ್ ಇರಲ್ಲ ಕೆಲವರಿಗೆ, ರಾತ್ರಿ ಮಲಗುವಾಗ ಮಾಡಿ ಅಂತ ಹೇಳಿ. ನಮ್ಮ ಅಣ್ಣ ಕೌಂಟಮ್ಗೆ 2 ವರ್ಷದಿಂದ ನಮ್ಮ ಮಲಗಲ್ಲ, ರಾತ್ರಿ 10ರಿಂದ 11 ತನಕ ಧ್ಯಾನ ಮಾಡ್ತೀನಿ. ಬೆಳಗಿನ ಜಾವ 2:30, 3:30 ಎಷ್ಟೊತ್ತಿಗೆ ಅವಾಗ ಎದ್ಬಿಟ್ಟು ಮತ್ತೆ ಧ್ಯಾನ ಕೂತ್ಕೋತೀನಿ. ನನ್ಗೆ ಲೇಜಿ ಹಾಗೆ ಮಾಡಿ ಮೇಡಮ್. ಹಾಗೆ ನೀವು ಅದೇ ತರನೇ ಚೆನ್ನಾಗಿ ಶೇರ್ ಮಾಡ್ತಿದ್ದೀರಾ, ಎಲ್ಲರಿಗೂನು ಪ್ರಚಾರ ಮಾಡ್ತಾ ಇದ್ದೀರಾ, ಹೇಳ್ಕೊಡ್ತಾ ಇದ್ದೀರಾ. ಒಳ್ಳೆ ಕೆಲಸ ಮೇಡಮ್. ಥ್ಯಾಂಕ್ ಯು ಮೇಡಮ್. ಹಾಗೆ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಭಾಗ್ಯ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್ ಹೇಳಿ. ನಮಸ್ಕಾರ ಮೇಡಮ್. ನಾನು ಆಗಸ್ಟ್ ಇಂದ ಮೆಡಿಟೇಷನ್ ಮಾಡ್ತಾ ಇದ್ದೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ವರೆಗೂ ನಂಗೆಲ್ಲ ಅನುಭವ ಎಲ್ಲ ಚೆನ್ನಾಗ್ ಆಗ್ತಿತ್ತು. ಇವಾಗ ಏನು ಅನುಭವ ಎಲ್ಲ ಏನು ಆಗ್ತಾ ಇಲ್ಲ ಮೇಡಮ್. ಅಲ್ಲ ಮೇಡಮ್, ಅನುಭವ ಅಂದ್ರೆ ಯಾವ ತರ ಅನುಭವ? ಅದೇ ಮೊದ್ಲೇ ಪ್ರಕೃತಿ ಎಲ್ಲ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇತ್ತು. ಶಿವ ಎಲ್ಲ ಕಾಣಿಸ್ತಾ ಇದ್ರು, ಆ ಶಂಕರಾಚಾರ್ಯ ದೇವಸ್ಥಾನ ಟೆಂಪಲ್ ತುಂಬಾ ಚೆನ್ನಾಗೇನೆ ಇತ್ತು ಅನುಭವ ಎಲ್ಲ. ಇವಾಗ ಸೆಪ್ಟೆಂಬರ್ ಆಯ್ತು, ಅದ್ರ ನಂತರ ಇವಾಗ ಏನು ಅನುಭವ ಎಲ್ಲ ಏನು ಫೀಲ್ ಆಗ್ತಾ ಇಲ್ಲ. ಅದೇ ಎಲ್ಲ ಮತ್ತೆ ತಪ್ಪುಗಳು ಮಾಡ್ತಾ ಇದ್ದೀರಾ ಮೇಡಮ್. ಏನು ಫೀಲ್ ಆಗ್ತಿಲ್ಲ ಅಲ್ಲ, ಎಷ್ಟೋ ಚೇಂಜಸ್ ಆಗ್ತಾ ಇರುತ್ತೆ, ಅದನ್ನ ಗಮನಿಸ್ಕೊಳ್ಳಿ. ಆಗ್ತಾ ಇರೋದನ್ನ ಒಂದಿನ ಸಾರನ ಮಾಡಿದೀರ ಅಂತ ದಿನಾ ಸಾರನ ಮಾಡ್ತಾ ಇದ್ರೆ ನಿಮ್ಗೆ ಇಷ್ಟ ಆಗುತ್ತಾ ತಿನ್ನಕ್ಕೆ? ಇಲ್ಲ, ಮೊದ್ಲೇ ನಾನ್ ಮೇಡಮ್ 6 ಅವರ್ ಮಾಡ್ತಾ ಇದ್ದೆ, 6.5 ಅವರ್ ಮಾಡ್ತಾ ಇದ್ದೆ ಮೆಡಿಟೇಷನ್. ಇವಾಗ ಮಿಡ್ಲ್ ಪಾತ್ ಇರ್ಬೇಕು ಅಂತ ಹೇಳ್ಬಿಟ್ಟು 1 3 ಅವರ್ ಅಷ್ಟೇ ಮಾಡ್ತಾ ಇದ್ದೀನಿ. ಮಾಡಿ ಮೇಡಮ್, ಏನಿಲ್ಲ. ಅನುಭವ ಆಗ್ಲೇಬೇಕು, ಕಾಣ್ಲೇಬೇಕು, ಅದೇನಿಲ್ಲ ಮೇಡಮ್. ನಿಮ್ಮಲ್ಲಿ ಆಗ್ತಿರೋ ಚೇಂಜಸ್ ಮೈನ್ ನೋಡ್ಕೊಳ್ಳಿ ನೀವು. ಫಸ್ಟ್ ನಾವು ಧ್ಯಾನದಿಂದ ಯಾವ ಎಕ್ಸ್ಪೀರಿಯನ್ಸ್ ಆಗ್ತಿದ್ಯೋ ಬಿಡ್ತಿದ್ಯೋ ಎಲ್ರು ಅದೇ ಕೇಳ್ತೀರಾ. ಅದ್ ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಮನಸ್ಥಿತಿ ಹೇಗಿದೆ, ಯಾವ ಲೆವೆಲ್ ಅಲ್ಲಿ ಇದ್ದೀರಾ, ಶೂನ್ಯತಾ ಭಾವದಲ್ಲಿ ಇದ್ದೀರಾ ನೀವು, ನಿಮ್ಮ ಶ್ವಾಸದ ಜೊತೆ ಇದ್ದೀರಾ, ಅವೇರ್ನೆಸ್ ಅಲ್ಲಿ ಇದ್ದೀರಾ, ಇದು ತುಂಬಾ ಇಂಪಾರ್ಟೆಂಟ್. ನೀವ್ ನಡ್ಕೊಳ್ತಿರೋ ರೀತಿ ಯಾವ ತರ ಇದೆ, ಇದು ತುಂಬಾ ಇಂಪಾರ್ಟೆಂಟ್ ಮೇಡಮ್. ಇದೆಲ್ಲ ಬಂತು ಅಂತಂದ್ರೆ ಅಲ್ಲಿ ಕಾಣಿಸ್ಲೇಬೇಕು ಅಂತ ರೂಲ್ಸ್ ಇಲ್ಲ. ಆಯ್ತು, ಆ ಸ್ಟೇಜ್ ದಾಟ್ಬಿಟ್ಟಿದ್ದೀರಾ, ನೀವ್ ಇನ್ನ ಸ್ವಲ್ಪ ಮುಂದಕ್ಕೆ ಹೋಗಿ. ಬರೀ ಆ ಎಕ್ಸ್ಪೀರಿಯನ್ಸಸ್ಸೇ ತಗೋಬೇಕು, ಅದೇ ಕಾಣ್ಬೇಕು ಅಲ್ಲ. ನೆಕ್ಸ್ಟ್ ಸ್ಟೇಜ್ಗೆ ಹೋಗಿ. ಆಯ್ತು, ಬಂದಿದ್ದಾಯ್ತು, ಗೊತ್ತಾಯ್ತು ನಿಮಗೆ ಏನೋ ಇದೆ ಧ್ಯಾನದಲ್ಲಿ ಅಂತೆಲ್ಲ ಗೊತ್ತಾಯ್ತು. ಅದನ್ನ ನೆಕ್ಸ್ಟ್ ಪ್ರಚಾರಕ್ಕೆ ಹೋಗಿ, ನೀವು ಪ್ರಚಾರ ಮಾಡಿ. ನೆಕ್ಸ್ಟ್ ಮೆಟ್ಲಿಗೆ ಹೋಗ್ತೀರಾ ನೀವು ಅವಾಗ. ಅಂದ್ರೆ ನನ್ನನ್ನ ನಾನೇ ನೋಡ್ಕೊಂಡೆ ಮೇಡಮ್. ಅದೇ ಇಷ್ಟೆಲ್ಲ ಆಯ್ತು, ಅಷ್ಟೆಲ್ಲ ಮಾಡ್ತೀರಾ ಅಂದ್ರೆ ನೆಕ್ಸ್ಟ್ ನೀವು ಬೇರೆ ತರನೇ ಹೋಗ್ಬೇಕು. ಇನ್ನೊಂದ್ ಸ್ಟೆಪ್ ಮುಂದಕ್ಕೆ ಹೋಗ್ಬೇಕು. ನೀವೇನ್ ತಿಳ್ಕೊಂಡಿದೀರಾ, ನೀವೇನ್ ನೋಡ್ತಾ ಇದ್ದೀರಾ, ನೀವೇನ್ ಎಕ್ಸ್ಪೀರಿಯನ್ಸ್ ಮಾಡಿದೀರಾ, ಅದ್ ಬೇರೆಯವ್ರಿಗೆ ಹೇಳ್ಕೊಡ್ತಾ ಹೋಗಿ ಅಷ್ಟೇ. ಅದೇ ಮೊದ್ಲಿಂತಾನೆ 6 ಅವರ್ ಆತರ ಮಾಡ್ಬೇಕು. ಮೊದ್ಲು ಸ್ವಾಧ್ಯಾಯನೂ ಮಾಡ್ತಾ ಇರ್ಲಿಲ್ಲ ನಾನು, ಇವಾಗ ಸ್ವಾಧ್ಯಾಯ ಎಲ್ಲ ಮಾಡ್ತಾ ಇದ್ದೀನಿ, ಸತ್ಸಂಗ ಎಲ್ಲ ಕೇಳ್ತಾ ಇದ್ದೀನಿ. ಎಲ್ಲ ಮಾಡ್ತಾ ಇದೀರಂದ್ರೆ ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಖಂಡಿತ ಆಗ್ತಾ ಇದೆ, ಮಾಡ್ತಾ ಇದ್ದೀರಾ. ಅದೇ ಆಗ್ಬೇಕು ಅಂತಿಲ್ಲ, ಬೇರೆ ರೀತಿಲಿ ನೀವು ಎಕ್ಸ್ಪ್ಯಾಂಡ್ ಆಗ್ಬೇಕಷ್ಟೇ. ಇನ್ನಾನು ಮುಂದುವರ್ಸಿ ಮೇಡಮ್, ಅದೇ ತರ ಧ್ಯಾನ ಮಾಡಿ. 6 ಅವರ್ಸ್ ದಿನಾನು ಮಾಡ್ಬೇಕು ಅಂತಲ್ಲ. ನೀವ್ ಈಗ ಮಾಡ್ತಿರೋದು 3+2+1 ಫಾರ್ಮುಲಾ ನಾನು ಏನ್ ಹೇಳಿದೀನಿ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ. ಟೈಮ್ ಜಾಸ್ತಿ ಇತ್ತು ಅಂದ್ರೆ ಜಾಸ್ತಿ ಮಾಡಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವರಲಕ್ಷ್ಮಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಹಾ ಮೇಡಮ್, ಇವತ್ತಿಂದು ಧ್ಯಾನ ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ಎನರ್ಜಿ ಸಿಗ್ತಾ ಇತ್ತು ನನಗೆ. ಮತ್ತೆ ಮೇಡಮ್, ಮೊನ್ನೆ ಹಿಂಗೆ ಧ್ಯಾನ ಮಾಡ್ಬೇಕಾದ್ರೆ ನನ್ ಕಣ್ಮುಂದೆ ಒಂಥರ ವಿಷ್ಣು ಬಂದಂಗ ಆಯ್ತು ಮೇಡಮ್. ತುಂಬಾ ಅಂದ್ರೆ ಹೆಂಗೆ ಮೇಡಮ್, ಒಂದೇ ಸೆಕೆಂಡ್ ಅಲ್ಲಿ ಮೇಡಮ್ ಒಂಥರ ಗೋಧಿ ಬಣ್ಣದಲ್ಲಿ ವಿಷ್ಣು ಅಂದ್ರೆ ಕೈಗಳು ಹೆಂಗಿರುತ್ತೆ ಮೇಡಮ್, ಆ ತರ ವಿಷ್ಣು ಬಂದಂಗ ಆಯ್ತು ಮೇಡಮ್. ತುಂಬಾ ಖುಷಿ ಆಯ್ತು. ಅದ್ರಲ್ಲಿ ನಿಮ್ ಕ್ಲಾಸ್ ಕೇಳ್ಬೇಕು ಅಂತಂದ್ರೆ ತುಂಬಾ ಖುಷಿ ಅನ್ಸುತ್ತೆ ಮೇಡಮ್. ತುಂಬಾ ಚೆನ್ನಾಗಿರುತ್ತೆ. ನಿಮ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ನಮ್ಗೆ. ಅಂದ್ರೆ ಧ್ಯಾನಕ್ ಬಂದಾಗಿಂದ ಅದಕ್ ಮುಂಚೆ ಹೇಗೆ ಇದ್ವೋ ಇವಾಗಂತೂ ತುಂಬಾ ಕೂಲ್ ಆಗಿ ಖುಷಿಯಾಗಿ ಇರ್ತಾ ಇದೀವಿ ಮೇಡಮ್. ಫಸ್ಟ್ ನಿದ್ದೆಗೂ ತುಂಬಾ ತೊಂದರೆ ಆಗ್ತಾ ಇತ್ತು. ಇವಾಗ ಧ್ಯಾನ ಮಾಡಿ ಒಂದ್ 40 ನಿಮಿಷ ಕೂತ್ಕೊಂಡಿದೀವಿ ಅಂದ್ರೆ ಅದು ಕೂತ್ಕೊಂಡು 40 ನಿಮಿಷ ಆದ್ರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಲ್ಕೊಂಡ್ರೆ ಅಷ್ಟೇ ಚೆನ್ನಾಗಿ ನಿದ್ದೆ ಬರ್ತವೆ. ಫಸ್ಟ್ ಗೆ ನಿದ್ದೆ ಮಾಡ್ಬೇಕು ಅಂತಂದ್ರೆ ಅಷ್ಟು ಕಷ್ಟಪಡ, ಅಯ್ಯೋ ರಾತ್ರಿ ಯಾಕಪ್ಪ ಆಗುತ್ತೆ ಅನ್ಸೋದು ಮೇಡಮ್. ಅಷ್ಟೆಲ್ಲ ಇವಾಗ ಧ್ಯಾನ ಮಾಡೋದ್ರಿಂದ ತುಂಬಾ ಎನರ್ಜಿಯಾಗಿ ಖುಷಿಯಾಗಿ ಇರ್ತಾ ಇದೀವಿ ಮೇಡಮ್. ಬೆಳಗ್ಗೆ ಹೊತ್ತಾಗ್ಲಿ ಎದ್ದೇಳೋದಾಗ್ಲಿ. ಇವಾಗೂ ನಿನ್ನೆ ಮತ್ತೆ ನೀವು 5:30 6:30 ತನಕ ಮಂಡಲ ಧ್ಯಾನ ಇದೆ ಅಂತ ಹೇಳಿದ್ರಲ್ಲ ಮೇಡಮ್, ತುಂಬಾ ಖುಷಿ ಆಯ್ತು. ನನ್ ಮನ್ಸಿಗೆ ತುಂಬಾ ಖುಷಿ ಅನ್ಸ್ತು. ಮತ್ತೆ ಇವತ್ತೂನು ನನ್ನ ಫ್ರೆಂಡ್ಸ್ಗೆಲ್ಲ ಲಿಂಕ್ ಕಳಿಸ್ತೇನೆ, ನಿಮ್ದು ಗ್ರೂಪ್ ಲಿಂಕ್ದು.
ಇವಾಗ ಅವ್ರಿಗೆ ನಮ್ಗೆ ಗೊತ್ತಾಗೋದಿಲ್ಲ ಅಂತಂದ್ರು ನಿಮ್ಗೆ ಗ್ರೂಪ್ ಲಿಂಕ್ ಕಳಿಸಿ ಅವ್ರಿಗೆ ಸೇರಿಸ್ಬಿಟ್ಟು ಬಂದೆ ಮೇಡಮ್. ತುಂಬಾ ಖುಷಿ ಆಗ್ತೈತೆ. ಅದ್ರಲ್ಲೂ ಹೊಸೊಬ್ರಿಗೆ ನೀವು ಅದೇ ತರ ಹೇಳಿ ಮೇಡಮ್. ಹೊಸೊಬ್ರಿಗೆ ಈ ವರ್ಕಿಂಗ್ ಲೇಡೀಸ್ ಇರ್ತಾರಲ್ಲ, ಜಾಬ್ ಹೋಗೋರೆಲ್ಲ, ಅವ್ರಿಗೆ ಈ ಟೈಮ್ ಆಗಲ್ಲ ಈವ್ನಿಂಗ್. ಸೊ ಅಂತವ್ರಿಗೆಲ್ಲ ಆದಷ್ಟು ನೀವು ಬೆಳಗ್ಗೆದು ಹೌದು class ಹೌದು ಮೇಡಮ್. ಅವ್ರ ಹಸ್ಬೆಂಡ್ಗೂ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು. ಅದನ್ನು ಕೂಡ ನಾನು ಹೇಳಿ ನೀವು ಈ ತರ ನಮ್ ಮೇಡಮ್ ಶಾಂತಲಾ ಮೇಡಮ್ ಈ ತರ ನಾಳೆಯಿಂದ 41 ದಿವಸ ಧ್ಯಾನ ಮಾಡಿಸ್ತಾ ಇದಾರೆ, ಅದನ್ನ ಮಾಡಿ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸೇರಿಸ್ಬಿಟ್ಟು ಬಂದೆ ಮೇಡಮ್. ನಿಜವಾಗ್ಲೂ ನಿಮ್ ಬಗ್ಗೆ ತುಂಬಾ ಗ್ರೇಟ್ ಅನ್ಕೊಂತೀನಿ ಮೇಡಮ್. ನಿಮ್ ಕ್ಲಾಸು ಕೇಳ್ತಾ ಇದ್ರೆ ಇನ್ನೂ ಕೇಳೋಣ ಅನಿಸ್ತಾ ಇರುತ್ತೆ ಮೇಡಮ್. ಧ್ಯಾನನೂ ಅಷ್ಟೇ ಚೆನ್ನಾಗಿರುತ್ತೆ, ಆ ಮ್ಯೂಸಿಕ್ ಅಷ್ಟೇ ಎನರ್ಜಿ ಕೊಡ್ತಾ ಇದೆ ಮೇಡಮ್. ತುಂಬಾ ಖುಷಿ ಆಗ್ತೈತೆ. ಅದೇ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಗಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರನ್ನು ಎಲ್ರು ಸಾಧನೆ ಮಾಡ್ತಾ ಇದೀರಾ, ನಿಜವಾಗ್ಲೂ ಗ್ರೇಟ್ ಮಾಸ್ಟರ್ಸ್ ನೀವೆಲ್ಲ. ಹೌದು ಮೇಡಮ್, ಥ್ಯಾಂಕ್ ಯು ಮೇಡಮ್, ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ವಿಶಾಲಾಕ್ಷಿ ಅವರೇ ಮಾತಾಡಿ. ಹಾ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಾ ಮಾಸ್ಟರ್ಗಳಿಗೂ ತಮಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾಳೆಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಮತ್ತೆ ಇಲ್ವಲ್ಲ ಸತ್ಯವತಿ ಅನ್ನೋರು ಇಲ್ವಲ್ಲ? ಲಿಂಕ್ಸ್ ಕಳಿಸ್ಬೇಕು ಅಂದ್ರೆ ಮೇಡಮ್ ನಮಗೆ ಕಳಿಸಿದ್ರಲ್ಲ ಅದನ್ನ ಕಳಿಸಿದ್ರೆ ಸಾಕ ಅಥವಾ ಮತ್ತೆ ಏನಾರು ಕಳಿಸ್ತೀರಾ ಬೇರೆ? ಗ್ರೂಪ್ ಅಲ್ಲಿ ಜಾಯ್ನ್ ಆಗಕ್ಕ ಮೇಡಮ್. ಗ್ರೂಪ್ ಅಲ್ಲಿ ಜಾಯ್ನ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಕ್ಕೆ. ಮೇಡಮ್ ಜಾಯ್ನ್ ಆಗ್ಬೇಕಂದ್ರೆ ನಾನೀಗ ದಿನ ಮೆಸೇಜ್ ಕಳಿಸ್ತೀನಲ್ಲ ನಿಮ್ ಝೂಮ್ ಲಿಂಕ್ದು, ಅದನ್ನೇ ಪಾಸ್ ಮಾಡಿ ಕೆಳಗಡೆ ಜಾಯಿನ್ ಝೂಮ್ ಇದು ವಾಟ್ಸ್ಆಪ್ ಗ್ರೂಪ್ ಅಂತ ಇರುತ್ತೆ ಮೇಡಮ್. ಅದ್ರಲ್ಲಿ ನಾನು ದಿನ ಕ್ಲಾಸ್ ಲಿಂಕ್ ಕಳಿಸ್ತೀನಲ್ಲ, ಅದ್ರಲ್ಲಿ 2 ಲಿಂಕ್ ಇರುತ್ತೆ, ಕೆಳಗಡೆ ಗ್ರೂಪ್ ಲಿಂಕು ಇರುತ್ತೆ. ಹೌದಾ ಮೇಡಮ್? ಸರಿ, ನಾನು ಇವತ್ತು ಕೆಳಗಡೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಗ್ರೂಪಿಗೂ ಬರ್ಬೋದು ಮೇಡಮ್. ಅದೇ ಗ್ರೂಪಿಗೆ ಜಾಯಿನ್ ಆಗಕ್ಕೆ ಅಂತ ತುಂಬಾ ಕೇಳಿದ್ರು. ಆಯ್ತು, ಹಿಂಗೆ ಶಾಂತಲಾ ಮೇಡಮ್ ಮಾಡ್ತಾರೆ, ಜಾಯಿನ್ ಆಗಿ ಸಂಜೆಯಿಂದ ಮತ್ತೆ ಬೆಳಗ್ಗೆನೂ ಇರುತ್ತೆ ಅಂತ ಹೇಳಿ ಕಳಿಸಿದೀನಿ ಮೇಡಮ್. ಅದು ಅವ್ರು ಜಾಯಿನ್ ಆದ್ರೂ ಇಲ್ಲ ಗೊತ್ತಾಗ್ತಿಲ್ಲ ಇದ್ರಲ್ಲಿ ನಂಗೆ. ಹೇಳಿ, ಅವ್ರನ್ನೇ ಕೇಳಿ ಜಾಯಿನ್ ಆಗಿದೆ ಅಂತ ಗೊತ್ತಾಗುತ್ತೆ. ಹಂಗ ಆಗಿಲ್ಲ ಅಂದ್ರೆ ನನಗೆ ಪರ್ಸನಲ್ ಮೆಸೇಜ್ ಹಾಕಿ ನಾನು ಗ್ರೂಪ್ ಲಿಂಕ್ ಕಳಿಸ್ತೀನಿ. ಓಕೆ ಓಕೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಥ್ಯಾಂಕ್ ಯು ಮಾಸ್ಟರ್ಸ್.